ಇನ್ನು ಅನಂತನಗರ ರಸ್ತೆಗೆ ಹೋಗೋದು ಇನ್ನೆಲ್ಲಿ ಹೋಗ್ತದೆ ಹೇಗೆ ರಸ್ತೆಲ್ಲ ಅದೇ ಸರ್ ಒಂದು 2 ಅಡಿ ಬಿಟ್ಟರೆ ಮೀಟ್ರೆ ಹಾಕೋಗ್ಬಿಡ್ತದೆ. ಎಫೋರ್ಟಿಂಗ್ ಫೀಲ್ಡು ಅನಂತನಗರ ರಸ್ತೆಯಲ್ಲಿ ಹಾರೋಗಿರುತ್ತೆ ಹಾಗೂ ಈ ಬಡಾವಣೆಯಲ್ಲಿ ಇದ್ದವರಿಗೆ ಪದೇ ಪದೇ ವಿದ್ಯುತ್ ಹೋಗ್ತಾ ಇರುತ್ತೆ, ತೊಂದರೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ಇದನ್ನ ರವೀಂದ್ರನಾಥ ಜೈ ಚಂದಾಪುರ ಅವರು ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಂಡು ಅಲ್ಲೇನೋ ಮರ ಗಿಡ ಇದ್ರೆ ಮರ ಕಟ್ ಮಾಡಬೇಕು, ಲೈನ್ ಏನಾದರೂ ಅವ್ರಿಗೆ ಸೆಪರೇಟ್ ಮಾಡಿ ನಿರಂತರವಾಗಿ ವಿದ್ಯುತ್ ಶಕ್ತಿ ಒದಗಿಸ್ಕೊಡ್ಬೇಕು ಅಂತ ನಾನು ಅವ್ರಿಗೆ ಸೂಚನೆ ನೀಡ್ತಾ ಇದ್ದೀನಿ. ಈಗಾಗಲೇ ಕೇಬಲ್ ಅಲ್ಲೇ ಆಲ್ರೆಡಿ ಹೋಗಿದೆ ಸರ್, ಒಂದಷ್ಟು ಏನೋ ಡ್ಯಾಮೇಜ್ ಆಗಿರುತ್ತೆ, ಅದನ್ನ ಜೇಟ್ ಹಾಕ್ಸ್ಬಿಟ್ಟು ರೈಸ್ ಮಾಡಿಬಿಟ್ರೆ ಈಗ ಅದನ್ನ ಏನಾಗಿದೆ ಅಂದ್ರೆ ಹೇಳ್ತೀನಿ, ನಮಗೂ ಗೊತ್ತು. ಅಲ್ಲಿ ಸ್ಟ್ಯಾಂಡ್ ಇದೆಯಲ್ಲ, ಆಟೋ ರಿಕ್ಷಾ ಸ್ಟ್ಯಾಂಡ್, ಅಲ್ಲಿ ಅಗದಿದ್ದಾರೆ ನಮ್ಮವರು. ಅದೇನೋ 1 ದಿವಸ 2 ದಿವಸ ಜೈಂಟ್ ಹಾಕೋದಕ್ಕೂ ಏನೋ ಲೇಟ್ ಆಯ್ತು ಅಂದ್ಬಿಟ್ಟು ಆ ಟ್ಯಾಕ್ಸಿ ಸ್ಟ್ಯಾಂಡ್ ಎಲ್ಲ ಮುಚ್ಚಿಸ್ಬಿಟ್ರು. ಸೊ ಅವಾಗ ನನ್ನ ನೋಟಿಸಿಗೆ ಬರಲಿಲ್ಲ. ನನ್ನ ನೋಟಿಸಿಗೆ ಬಂದಿಲ್ಲ, ಪೊಲೀಸ್ ಅಂದ್ಬಿಟ್ಟು ಎಲ್ಲರೂ ಹೊರಗೆ ಹಾಕ್ಸ್ಬಿಟ್ಟಿದ್ದಾರೆ. ಅದೇನು ಟ್ಯಾಕ್ಸಿ ಸ್ಟ್ಯಾಂಡ್ ಅಲ್ಲ, ಸ್ಟ್ಯಾಂಡ್ ಅದು ಸ್ಟ್ಯಾಂಡ್. ಮತ್ತೆ ಅವ್ರು ನಿಲ್ಸಿರೋದೇ ರೋಡ್ದಲ್ಲಿ ಮತ್ತೆ ಬಂದು ನಮ್ಮ KEB ಮುಚ್ತಾರೆ ಅಂದರು. ನನಗೆ ಹೇಳಿಲ್ಲ. ಈಗ ಅದನ್ನೇ ನಿನ್ನೆ ನಾವು ಅದನ್ನೆಲ್ಲ 3-4 ಕೇಬಲ್ ಪಾರ್ಟ್ ಇದೆ, ಅದನ್ನೆಲ್ಲ ರೆಡಿ ಮಾಡ್ಸೋಣ ಅಂತ ಮೊನ್ನೆ ಬುಧವಾರ ದಿವಸ ಭಾನುವಾರ ಇದು ಶನಿವಾರ MPD ಅಂತ ಕರೆಸಿದ್ವಿ. ಅವ್ರು ಸಾಯಂಕಾಲದವರೆಗೂ ಒಂದೇ ಒಂದು ಕೇಬಲ್ ಪಾರ್ಟ್ ಮಾಡಿದೆ. ಜಾಸ್ತಿ ಕೇಬಲ್ ಅದಕ್ಕೆ ಇವಾಗ 2-3 ಪಾರ್ಟ್ ಇದೆ. ಇವಾಗ ಈ ಮಳೆ ಸ್ವಲ್ಪ ಕಡಿಮೆ ಆಗಲಿ, ಇವು ಚಂದಾಪುರದು ಹಂಸಂದ್ರ ಏರಿಯಾದಲ್ಲಿ ಯಾರು ಇಲ್ಲ, ಏಜಿ ಅವ್ರು ಬರಲಿ. ಅವ್ರು ಬಂದ ತಕ್ಷಣ ನಾನು ಅವ್ರಿಗೆ ರವೀಂದ್ರ ಫ್ರೀ ಆಗ್ತಾರೆ, ಅವ್ರನ್ನ ಕರ್ಕೊಂಡು ಅವ್ರ ಏರಿಯಾದಲ್ಲಿ ಕೇಬಲ್ ಪಾರ್ಟ್ ಎಷ್ಟಿದೆ ಅದನ್ನೆಲ್ಲ ಸೆಪರೇಟ್ ಮಾಡಿಸಿ ಎಫೋರ್ಟಿಂಗ್ ಫೀಲ್ಡ್ ರೋಡನ್ನು ಅದ್ರ ಮೇಲೆ ಮತ್ತೆ ಅಲ್ಲೊಂದು ಜೇಟ್ ಮಾಡಿಸ್ಬಿಟ್ರೆ ಈಗ ಮಾಡಿಸ್ತೀಯಾ ಹೋಗಿ ಯಾವ ಸರ್ ಅದನ್ನ ಅಲ್ಲಿ ಕೊಡ್ಬೇಕಲ್ಲ ಸರ್, ಇದು ಬಂದ್ಬಿಟ್ಟು ಅಲ್ಲಿ ಇದು ಪಾಯಿಂಟ್ ಆಗಿದೆ ಏನು ಅನಿಸ್ತಿದ್ದೀವಲ್ಲ ಮನ್ಸಿಗೆ ಕಾಣುತ್ತೆ. ಇಲ್ಲ ಸರ್, ಎಲ್ಲ ಫುಲ್ ಇದಾಗಿದೆ ಸರ್. ರೋಡ್ ಎಲ್ಲ ಮಾಡಿ ಹೆಂಗ್ ಮಾಡಿದ್ರೆ ಗೊತ್ತಾ? ಆಯ್ತು, ಈಗ ರೋಡ್ ಮಾಡಿದ್ರೆ ಮತ್ತೆ ಅವ್ರದ್ದು ಪರ್ಮಿಷನ್ ತಗೋತಾರೆ. ರೋಡ್ ಇನ್ನ ಏನು ನಾನೇನು ಹಾಕಿಲ್ಲ ಅದು. ನಾನಂತೂ ಬೆಂಗಳೂರಿಗೆ ಯಾವ ಪರ್ಮಿಷನ್ ಇಲ್ಲ, ಹೊಡ್ಕೊಟ್ಟಿದ್ದೆ ರೋಡ್ ಹೊರತಿ. ನಾನೆಲ್ಲ ಹೊಡ್ಕೊಟ್ಟಿದ್ದೆ, ಟಾರ್ ಒಳಗಡೆ ಹೊಡ್ಕೊಟ್ಟಿದ್ದೆ. ಒಂದ್ಸಲ ಅಂದಮೇಲೆ 1 ಲಕ್ಷ ರೂಪಾಯಿ ಫೈನ್ ಹಾಕಿದ್ರು. ಅದು ಯಾಕೆ ಹಾಕಿದ್ರು ಅಂತಂದ್ರೆ MG ರೋಡಲ್ಲಿ ಯಾವುದೋ ಇವರು ಕ್ರೇನ್ ಇರುತ್ತೆ ಕಾರ್ಪೊರೇಷನ್, ಅದೇನೋ ನಮ್ಮ ಲೈನಿಗೆ ತೆಗೆಯೋಣ ಏನೋ ಸಮ್ ಪ್ರಾಬ್ಲಮ್ ಆಗ್ಬಿಟ್ಟು ನಮ್ಮವರು ಅವ್ರಿಗೆ ತೊಂದರೆ. ಅವ್ರಿಗೆ ರೋಡಲ್ಲಿ ಬಂದಕ್ಕೆ ಆ ಚೀಪಿನ ರವೆ ರೋಡ್ನಾಗ ಬಂದಲ್ಲ ನೋಡ್ಕೊಂಡು, ಈಗ ನಾವು ರೋಡಲ್ಲಿ ನೋಡಿ ನನ್ನ ಮೇಲೆ ಫೈನ್ 1 ಲಕ್ಷ ರೂಪಾಯಿ. ಪೇಪರ್ನಾಗೆಲ್ಲ ಬಂದಿತ್ತು, ಪೇಪರ್ನಾಗೆಲ್ಲ ಬಂದು ನಮ್ಮ ಚೀಪಿನೆಲ್ಲ ಬಂದು ಹೋಗಿ ಇಷ್ಟುದ್ದ ಹೊಡೆದ್ಬಿಟ್ಟಿರಲ್ರಿ, ಹೋಗಿ ಇಷ್ಟುದ್ದ ಹೊಡೆದಿರಲ್ಲ ಅಂತ. ಅಗಲ ಹೊಡೆಯೋಕ್ಕಾಗಲ್ಲ ಸರ್, ಉದಾಹರಣೆ ಇವತ್ತು ಈಗ TC ಹೊಡಿಯಿಂದ ಹೊಡೆಯುತ್ತೆ, ಕೇಬಲ್ ಹಾಕೋದಕ್ಕೆ ಕೇಬಲ್ ಹಾಕೋದಕ್ಕೆ ಇಲ್ಲಿಂದ TC ಹೊಡಿಬೇಕಲ್ಲ. ನಾನು 1 ಮೀಟ್ರ್ 2 ಮೀಟ್ರ್ ಹೊಡೆಯೋಕ್ಕಾಗುತ್ತಾ? ಅಲ್ಲಿ ಹೋಗಿ ಹೊಡೆದಿರೋದು ಸರ್. ಆಮೇಲೆ ಎಲ್ಲ ನೋಡಿದ್ರು, ಫೋಟೋ ತಗೊಂಡೋದು. ಚೀಪಿನ ಅವ್ನು ಏನು ಮಾಡಿದ್ರು ಬದಲಿ ಅವ್ರಿಗೆ ಏನೇನೋ ಮಾಡಿ ಅದು ನಾವೇ ದುಡ್ಡು ಕಟ್ಟಬೇಕು. ಹಂಗೆ ನಾನು ಹೊಡೆಸ್ಬಿಟ್ಟಿದ್ದೆ ಅವಾಗ, ನಾನು ಗೊತ್ತಿಲ್ಲ. ನೀವು ಯಾರು ಹೇಳಿಲ್ಲ, ರವೀಂದ್ರ ಹೇಳಿಲ್ಲ. ಮೊನ್ನೆ ರವೀಂದ್ರ ನನಗೆ ಹೇಳಿದ್ರು. ಅದು ಪ್ರಾಬ್ಲಮ್ ಬರ್ತಾ